ನಮಸ್ಕಾರ ವೀಕ್ಷಕರೇ, ಇಂದಿನ ವಿಷಯ ನಿಮ್ಮೆಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡ್ಬೋದು. ಯುಗಾದಿ ಹಬ್ಬದ ಆಚರಣೆಗೆ ಸಂಬಂಧಿಸಿದಂತೆ ಇಂದು ಮಹತ್ವದ ಸತ್ಯವನ್ನು ತಿಳಿದುಕೊಳ್ಳುವ ಮೂಲಕ ಯುಗಾದಿ ಹಬ್ಬದ ಆಚರಣೆಯಲ್ಲಿ ಒಂದು ದೊಡ್ಡ ತಪ್ಪು ಕಲ್ಪನೆಯನ್ನು ನಿವಾರಿಸ್ಕೊಳ್ಳೋಣ. ಇಂದು ನಾನು ಹೇಳಕ್ಕೆ ಹೊರಟಿರ್ತಕ್ಕಂಥ ವಿಷಯ ಅನೇಕ ಜನರಿಗೆ ಗೊತ್ತಿಲ್ಲದ ಒಂದು ಜ್ಯೋತಿಷ್ಯದ ಸತ್ಯ. ಸ್ನೇಹಿತರೆ, ಈ ಬಾರಿ ಅಂದರೆ 2026ನೇ ವರ್ಷದ ಯುಗಾದಿ ಹಬ್ಬದ ಆಚರಣೆ ಮಾರ್ಚ್ 19ನೇ ತಾರೀಕು ಗುರುವಾರದಂದು ಆಚರಣೆ ಮಾಡಬೇಕು ಅಥವಾ ಮಾರ್ಚ್ 20ನೇ ತಾರೀಕು ಶುಕ್ರವಾರದಂದು ಆಚರಣೆ ಮಾಡಬೇಕು ಎಂಬ ವಿಷಯವಾಗಿ ಬಹಳ ಜನರಲ್ಲಿ ಗೊಂದಲ ಉಂಟಾಗಿದೆ. ಈ ಗೊಂದಲಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಅಮಾವಾಸ್ಯೆಯ ನಂತರ ಚಂದ್ರ ದರ್ಶನ ಯಾವಾಗ ಆಗುತ್ತೆ ಎಂಬ ವಿಷಯ. ಜನಗಳ ಪ್ರಕಾರ ಮಾರ್ಚ್ 19ನೇ ತಾರೀಕು ಗುರುವಾರ ಅವತ್ತು ಬೆಳಿಗ್ಗೆ 6:55 ಅಮಾವಾಸ್ಯೆ ಮುಕ್ತಾಯವಾಗಿ ಅದೇ ಸಮಯದಲ್ಲಿ ಪಾಠ್ಯ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಅಮಾವಾಸ್ಯೆ ಮುಕ್ತಾಯ ಬೆಳಿಗ್ಗೆನೇ ಆಗಿರೋದ್ರಿಂದ ಅವತ್ತು ಸಂಜೆ ಕೆಲವೇ ಗಂಟೆಗಳ ಅವಧಿನಲ್ಲಿ ಚಂದ್ರ ದರ್ಶನ ಆಗೋದಿಲ್ಲ. ಚಂದ್ರ ದರ್ಶನ ಆಗಬೇಕಾದ್ರೆ ಕನಿಷ್ಠ 24 ಗಂಟೆ ಮೇಲಾಗಿರಬೇಕು. 20ನೇ ತಾರೀಕು ಅಂದರೆ ಶುಕ್ರವಾರ ಚಂದ್ರ ದರ್ಶನ ಆಗುತ್ತೆ. ಹಾಗಾಗಿ ಅವತ್ತೇ ಯುಗಾದಿ ಹಬ್ಬದ ಆಚರಣೆಯನ್ನು ಮಾಡಬೇಕು ಅಂತ ಬಹಳ ಜನ ನಿರ್ಧಾರ ಮಾಡ್ತಾ ಇದ್ದಾರೆ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನಮ್ಮ ಶಾಸ್ತ್ರ ಏನು ಹೇಳುತ್ತೆ? ಯುಗಾದಿ ಹಬ್ಬದ ಆಚರಣೆಗೂ ಚಂದ್ರ ದರ್ಶನಕ್ಕೂ ಪರಸ್ಪರ ಸಂಬಂಧ ಇದೆಯೇ? ಸ್ನೇಹಿತರೆ, ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹಬ್ಬಗಳ ಆಚರಣೆ ಕೇವಲ ಅಭಿಪ್ರಾಯ ಅಥವಾ ಊಹೆಗಳ ಆಧಾರದ ಮೇಲೆ ನಿರ್ಧಾರ ಆಗೋದಿಲ್ಲ. ಇಲ್ಲಿ ಬಹಳ ಸ್ಪಷ್ಟವಾಗಿ ನಮ್ಮ ಧರ್ಮಶಾಸ್ತ್ರದಲ್ಲಿ ಅದರ ಉಲ್ಲೇಖ ಬರುತ್ತೆ. ನಮ್ಮ ಪ್ರಾಚೀನ ಗ್ರಂಥಗಳಾದಂತಹ ಧರ್ಮ ಸಿಂಧು ಮತ್ತು ನಿರ್ಣಯ ಸಿಂಧು ಈ ಗ್ರಂಥಗಳಲ್ಲಿ ಈ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಅದು ಏನು ಅಂತ ಅಂದರೆ, ಯುಗಾದಿ ಹಬ್ಬದ ಆಚರಣೆ ತಿಥಿ ಆಧಾರಿತವಾಗಿರ್ತಕ್ಕಂಥದ್ದು. ಚಂದ್ರ ದರ್ಶನಕ್ಕೂ ಮತ್ತು ಯುಗಾದಿ ಹಬ್ಬದ ಆಚರಣೆಗೂ ಪರಸ್ಪರ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ. ಸ್ನೇಹಿತರೆ, ಇಷ್ಟಕ್ಕೂ ನಾವು ಧರ್ಮ ಸಿಂಧು ಮತ್ತು ನಿರ್ಣಯ ಸಿಂಧು ಎಂಬ ಗ್ರಂಥಗಳನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇವೆ. ಈ ಧರ್ಮ ಸಿಂಧು ಮತ್ತು ನಿರ್ಣಯ ಸಿಂಧು ಅಂದರೆ ಏನು ಗೊತ್ತಾ? ಅದ್ರ ಬಗ್ಗೆ ಈಗ ಸ್ವಲ್ಪ ನಾವು ತಿಳಿದುಕೊಳ್ಳೋಣ. ಧರ್ಮ ಸಿಂಧು, ನಿರ್ಣಯ ಸಿಂಧು ಎಂಬುದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರಮುಖವಾಗಿ ಬಳಸ್ತಕ್ಕಂಥ ಧರ್ಮಶಾಸ್ತ್ರವಾಗಿರ್ತಕ್ಕಂಥ ಆಧಾರ ಗ್ರಂಥಗಳು. ಅಂದರೆ ನಮ್ಮ ಹಬ್ಬಗಳು, ವ್ರತಗಳು, ಆಚರಣೆಗಳನ್ನು, ವಿಧಿವಿಧಾನಗಳನ್ನು ನಾವು ಯಾವಾಗ ಆಚರಣೆ ಮಾಡಬೇಕು, ಯಾವ ರೀತಿ ಆಚರಣೆ ಮಾಡಬೇಕು ಎಂಬ ಇತ್ಯಾದಿ ವಿಷಯಗಳನ್ನು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಾರೆ. ಬಹಳ ಪಂಡಿತರುಗಳು, ಪಂಚಾಂಗಕರ್ತರು ಇಂಥವರೆಲ್ಲ ಈ ಧರ್ಮಗ್ರಂಥಗಳನ್ನು ಆಧಾರವಾಗಿಟ್ಕೊಂಡೇ ತಮ್ಮ ಒಂದು ಶಾಸ್ತ್ರವನ್ನು, ಪಂಚಾಂಗವನ್ನು ಬರೀತಾರೆ. ಅಂದರೆ ನಾವು ಹಬ್ಬಗಳ ನಿರ್ಣಯವನ್ನು ಮಾಡಬೇಕಾದ್ರೆ ಕೇವಲ ಯಾವುದೇ ಅಭಿಪ್ರಾಯ ಅಥವಾ ಯಾವುದೇ ಊಹೆಗಳ ಆಧಾರದ ಮೇಲೆ ಅದನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಆ ಆಚರಣೆಗೆ ಒಂದು ಶಾಸ್ತ್ರೀಯ ಆಧಾರ ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಧರ್ಮ ಸಿಂಧು ಮತ್ತು ನಿರ್ಣಯ ಸಿಂಧು ಎಂಬ ಗ್ರಂಥಗಳು ಈ ಆಧಾರ ಗ್ರಂಥಗಳ ಸಾಲಿನಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿರ್ತವೆ. ಇದೀಗ ನಾವು ಈ ಧರ್ಮಶಾಸ್ತ್ರದ ಆಧಾರದ ಮೇಲೆ, ಅಂದರೆ ಈ ಧರ್ಮ ಗ್ರಂಥಗಳ ಆಧಾರದ ಮೇಲೆ ಯುಗಾದಿ ಹಬ್ಬದ ಆಚರಣೆ ಬಗ್ಗೆ ಈ ಗ್ರಂಥಗಳು ಏನು ಹೇಳುತ್ತೆ ಅಂತ ನಾವೀಗ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಧರ್ಮ ಸಿಂಧು ಮತ್ತು ನಿರ್ಣಯ ಸಿಂಧು ಈ ಗ್ರಂಥಗಳಲ್ಲಿ ಯುಗಾದಿ ಹಬ್ಬದ ಆಚರಣೆಯ ಸಂಬಂಧ ಬಹಳ ಸ್ಪಷ್ಟವಾಗಿ ಹೇಳಲಾಗಿರುತ್ತೆ. ಅದು ಏನು ಅಂತಂದರೆ, ಈ ಹಬ್ಬದ ಆಚರಣೆ ತಿಥಿ ಆಧಾರಿತವಾಗಿರುತ್ತೆ ಹೊರತು ಯಾವುದೇ ಚಂದ್ರ ದರ್ಶನಕ್ಕೆ ಇದಕ್ಕೂ ಹಬ್ಬದ ಆಚರಣೆಗೂ ಸಂಬಂಧಪಟ್ಟಿರೋದಿಲ್ಲ. ಶಾಸ್ತ್ರದಲ್ಲಿಯೂ ಹೀಗೆ ಹೇಳಲಾಗಿದೆ. ಏನು ಅಂತಂದರೆ, ಚೈತ್ರೇ ಮಾಸಿ ಶುಕ್ಲ ಪಕ್ಷೆ ಪ್ರತಿಪದ ಯಥಾ ಭವೇತ್ ತದಾ ನವವರ್ಷಾರಂಭ. ಅಂದರೆ ಸ್ನೇಹಿತರೆ, ಇದರ ಅರ್ಥ ಏನು ಅಂತಂದರೆ, ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪಾದ್ಯ ತಿಥಿ, ಆ ಪ್ರತಿಪಾದ ತಿಥಿ ಬಂದ ದಿವಸವೇ ಹೊಸ ವರ್ಷದ ಆರಂಭ.
ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಮುಖ್ಯವಾದ ವಿಷಯ ಏನು ಅಂತಂತಂದರೆ, ಈ ನಿರ್ಣಯದಲ್ಲಿ, ಈ ಶ್ಲೋಕದಲ್ಲಿ ಚಂದ್ರ ದರ್ಶನದ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ. ಅಂದರೆ ಯುಗಾದಿ ಹಬ್ಬದ ಆಚರಣೆ ಚಂದ್ರ ದರ್ಶನದಿಂದ ಆಧಾರಿತವಾಗಿರೋದಿಲ್ಲ, ಅದು ತಿಥಿಯ ಮೇಲೆ ಆಧಾರಿತವಾಗಿರುತ್ತದೆ. ಹೀಗಾಗಿ ಚಂದ್ರ ಕಾಣಿಸದಿದ್ದರೆ ಯುಗಾದಿ ಹಬ್ಬನ ಆಚರಣೆ ಮಾಡಬಾರ್ದು ಎಂಬ ಮಾತು ಏನಿದೆಯಲ್ಲ, ಅದು ಶಾಸ್ತ್ರ ಆಧಾರದಲ್ಲಿಲ್ಲ ಮಾತು. ಹೀಗಾಗಿ ಸ್ನೇಹಿತರೆ, ಯುಗಾದಿ ಹಬ್ಬದ ಆಚರಣೆ ಚಂದ್ರ ದರ್ಶನದಿಂದ ಅಲ್ಲ, ತಿಥಿ ನಿರ್ಣಯದ ಮೇಲೆ ಅದು ನಿರ್ಧಾರವಾಗಿರುತ್ತದೆ. ಸ್ನೇಹಿತರೆ, ಮಾರ್ಚ್ 19ನೇ ತಾರೀಕು ಅವತ್ತು ಬೆಳಿಗ್ಗೆ 6:55 ಅಮಾವಾಸ್ಯೆ ಮುಕ್ತಾಯ ಆಗಿ 6:55 ಪಾಡ್ಯ ಹುಟ್ಟಿರುತ್ತೆ. ಹಾಗಾಗಿ ಅವತ್ತಿನ ದಿವಸನೇ ಚಂದ್ರ ದರ್ಶನ ಆಗ್ತಕ್ಕಂಥ ಸಾಧ್ಯತೆ ಬಹಳ ತೀರಾ ಕಡಿಮೆ ಇರುತ್ತೆ. ಆದರೆ ಇದನ್ನೇ ನೆಪವಾಗಿಡ್ಕೊಂಡು ಯುಗಾದಿ ಹಬ್ಬದ ಆಚರಣೆಯನ್ನು ಮುಂದೂಡ್ತಕ್ಕಂಥದ್ದು ಶಾಸ್ತ್ರಸಮ್ಮತವಲ್ಲ, ಅದು ಶಾಸ್ತ್ರಕ್ಕೆ ವಿರೋಧವಾಗಿರ್ತಕ್ಕಂಥದ್ದು. ಮಾರ್ಚ್ 20ನೇ ತಾರೀಕು ಅವತ್ತು ಚಂದ್ರ ದರ್ಶನ ಆಗುತ್ತೆ ಎಂಬ ಒಂದೇ ಕಾರಣದಿಂದ ಅವತ್ತು ಯುಗಾದಿ ಹಬ್ಬ ಆಚರಣೆ ಮಾಡ್ತಕ್ಕಂಥದ್ದು ಅದು ಬಹಳ ದೊಡ್ಡ ಧರ್ಮಶಾಸ್ತ್ರದ ಪ್ರಕಾರ ಬಹಳ ದೊಡ್ಡ ತಿಥಿಲೋಪವಾಗುತ್ತೆ. ಯಾಕೆಂದರೆ ಅವತ್ತು ಸೂರ್ಯೋದಯ ವ್ಯಾಪ್ತಿ ಬಿದಿಗೆ ಇರುತ್ತೆ, ಅಂದರೆ ದ್ವಿತೀಯ ತಿಥಿ ಇರುತ್ತೆ. ಹಾಗಾಗಿ ಇದು ತಿಥಿಲೋಪವಾಗುತ್ತೆ, ಆ ಮೂಲಕ ದೋಷಕ್ಕೆ ನಾವೆಲ್ಲ ಗುರಿಯಾಗಬೇಕಾಗುತ್ತೆ. ಸ್ನೇಹಿತರೆ, ಹೀಗಾಗಿ ಶಾಸ್ತ್ರೋಕ್ತವಾದ ನಿಯಮದ ಪ್ರಕಾರ ಈ ವರ್ಷದ ಯುಗಾದಿಯನ್ನು ದಿನಾಂಕ 19ನೇ ತಾರೀಕು ಮಾರ್ಚ್ ಗುರುವಾರದಂದೇ ಆಚರಣೆ ಮಾಡಬೇಕು. ಶಾಸ್ತ್ರ ಹೇಳಿದ ನಿಜವಾದ ವಿಧಾನದಲ್ಲಿ ಈ ಬಾರಿಯೂ ಯುಗಾದಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು.